ಯೋಯ್ ಭೂತಜಿ ಬಾ ಇಲ್ಲಿ. ಯಾಕೆ ಬಂತೆ? ಬಾ ಇತ್ತ, ಬಾ 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 ಬಾ. ಕೂಲರ್ನ ಕರೆಯೋಣ ಅಂತ ಹೇಳಿ ಬಂದಿದ್ದೆ. ಏನು ಮಾಡ್ತೀವಿ, ಕೂಲರೇ ಸಿಕ್ತಿಲ್ಲ ಕಣಮ್ಮನಿ. ಬತ್ತಿದ್ದೆ ನೀನು ಒತ್ತಿ ಬಿಡ್ಸಾಕಿ. ಇಲ್ಲಪ್ಪ, ನನ್ನ ಮಗಳದು ಗೌರ್ಮೆಂಟ್ ಕೆಲಸ. ನನ್ನ ಮಗಳು ಕೆಲ್ಸಕ್ಕೆ ಹೋಗ್ತಾಳ, ಅವಳಿಗೆ ತಿಂಡಿ ಅದು ಇದು ಒತ್ತಿ ಸರಿಯಾಗಿ ಮಾಡಿಕೊಡ್ಬೇಕು. ಕೆಲಸಗಳು ಇರ್ತವೆ. ಬರೋಕ್ಕಾಗಲ್ಲ, ಅವಳದು ಗೌರ್ಮೆಂಟ್ ಕೆಲಸ ಅಲ್ಲ ನನ್ನ ಮಗಳದು. ನಾನು ನಿಪ್ಪಟ್ಟು ಕೂಲಿ ಪಾಲಿ ಎಲ್ಲೂ ಹೋಗಲ್ಲ. ನನ್ನ ಮಗಳಿಗೆ ಗೌರ್ಮೆಂಟ್ ಕೆಲಸ ಸಿಕ್ಕೈತಿ. ಇಪ್ಪಟ್ಟೇನು ಎಲ್ಲೂ ಹೋಗಲ್ಲ ನಾವೇನು ಕೂಲಿನ. ಯಾಕಂದರೆ ನನ್ನ ಮಗಳಿಗೆ ಗೌರ್ಮೆಂಟ್ ಆಗೈತೆ ಬುತ್ತಜ್ಜಿ, ಅದಕ್ಕೇನೆ. ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗ್ತಾಳೆ ನನ್ನ ಮಗಳು. ಹೌದೇನು? ನೋಡಮ್ಮ, ನಿನ್ನ ಮಗಳಿಗೆ ಗೌರ್ಮೆಂಟ್ ಕೆಲಸ ಆಗೈತಿ. ನೋಡು ಹೆಂಗತ್ತ ಬಿಡತ್ತ, ಮಗಳು ಗೌರ್ಮೆಂಟ್ ಕೆಲಸ ತಾಣ್ತತ್ತ. ಹಂಗೆ ಚೆನ್ನಾಗಿ ಓದಿಸಿದೀಯ. ನಾನು ಚೆನ್ನಾಗಿ ಓದಿಸ್ತೆ. ಅಯ್ಯೋ, ನಾನು ಎಷ್ಟು ಕಷ್ಟ ಬಿದ್ದೆ ಗೊತ್ತೇ ನನ್ನ ಮಗಳನ್ನ ಓದ್ಸೋಕ್ಕೆ. ನಾನು ಓದಿಸಿರೋದಕ್ಕೆ ಮತ್ತು ಇವತ್ತು ಅವಳು ಕೆಲಸ ತಗೊಂಡಿರೋದು. ಎಲ್ಲರೂ ಇವತ್ತು ನನ್ನ ಕೊಂಡಾಡ್ತಾರೆ ಗೊತ್ತೇ. ನನ್ನ ಮಗಳು ಕೆಲಸ ತಗೊಂಡಿರೋದಕ್ಕೆ. ಕೆಲಸ ತಕ್ಕ ಓದಿಸಿದ್ಯಾ ಕಣಮ್ಮ, ನೀನು ನಿಜವಾಗ್ಲೂ ಗ್ರೇಟ್ ಅಂತಾರೆ ನನ್ನ. ಅವತ್ತೊಂದಿನ ನಮ್ಮ ಮೊಮ್ಮಗ ನಮ್ಮ ಕಾರ್ಮೆಂಟಿಗೆ ಅಜ್ಜಿ ಅಲ್ಲಿ ಜಾನಕಿ ಮೇಡಮ್ ಐತಲ್ಲ, ಜಾನಕಿ ಮೇಡಮ್ಮ ಬರುತ್ತೆ, ಜಾನಕಿ ಮ್ಯಾಮು ಅಂತ ಹೇಳಿ ಹೇಳ್ದಿತ್ತಪ್ಪ ನಮ್ಮ ಹುಡುಗ. ನಾನು ಯಾರತ್ತು ಜಾನಕಮ್ಮ ಅಂದರೆ ಅಂತಂದೆ. ಅವಾಗ ನನ್ನ ಸೊಸೆ ಹಂಗೆ ಅಂದ್ಲಿ. ಜಯಮ್ಮನ ಮೊಮ್ಮಗಳು ಗೌರ್ಮೆಂಟ್ ಕೆಲಸ ತಗೊಂಡೈತಿ, ಅದಕ್ಕೆ ಕಾರ್ಮೆಂಟಿ ಪಾಠ ಮಾಡೋಕೆ ಹೋಗುತ್ತೆ ಅಂತ ಹೇಳಿ ಹೇಳ್ತಲಮ್ಮ ನಮ್ಮ ಸೊಸೆ. ಗೌರ್ಮೆಂಟ್ ಕೆಲಸ ಅಂತೆ ನೀನು. ಇಲ್ಲ, ನನ್ನ ಮಗಳು ಕಾರ್ಮೆಂಟ್ಗೆಲ್ಲ ಹೋಗಲ್ಲ. ಕಾರ್ಮೆಂಟ್ಗೆ ಯಾಕೆ ಹೋಗ್ತಾಳೆ ಅವಳು? ಗೌರ್ಮೆಂಟ್ ಕೆಲಸ ಅಲ್ಲೆಲ್ಲ ಅದು ಯಾವುದೋ ಊರಾಗೆ ಅವಳಿಗೆ ಗೌರ್ಮೆಂಟ್ ಕೆಲಸ ಆಗೈತಿ. ಗೌರ್ಮೆಂಟ್ ಕೆಲಸಕ್ಕೆ ಹೋಗೋದು ನನ್ನ ಮಗಳು. ಇವಳು ಭೂತಕಯ್ಯ ಇನ್ನು ಗೌರ್ಮೆಂಟ್ ಕೆಲಸ ಅನ್ಕೊಂಡವಳಿ. ಮಗಳದು ಗೌರ್ಮೆಂಟ್ ಕೆಲಸ ಎಲ್ಲ ಯಾಕ? ಗೌರ್ಮೆಂಟ್ ಕೆಲಸ ಅಲ್ಲ. ನೀನು ನಿನ್ನ ಮಗಳು ಕರ್ಕೊಂಬರಕ್ಕೆ ಬರಲಿ ನೀನು ಅಂತ ಹೇಳಿ ನಾವು ಸುಮ್ಮನೆ ಹಂಗೆ ಅಂದಿದ್ದೆವು. ನಿನ್ನ ಮಗಳು ಸುಮ್ಮನೆ ಕಾರ್ಮೆಂಟ್ಗೆ ಹೋಗುತ್ತೆ ಪಾಠ ಮಾಡೋಕ್ಕೆ. ನಾವು ಸುಮ್ಮನೆ ಹೇಳಿದ್ ನಿನ್ ತಗೋವತ್ತು. ಹಂಗಾದ್ರೆ ಹೋಗಿ ನಿನ್ನ ಮಗಳನ್ನ ಕರ್ಕೊಂಬತ್ತೀಯ, ಗೌರ್ಮೆಂಟ್ ಕೆಲಸ ತಂಡವಳೆ ಅಂದ್ರೆ ಕರ್ಕೊಂಬತ್ತೀಯ ಅಂತ ಹೇಳಿ ನಾನು ಅದಕ್ಕೆ ಹೇಳಿದ್ದು. ಸುಮ್ಮನೆ ಸುಳ್ಳ ಕಣೆ. ಕಾರ್ಮೆಂಟ್ಗೆ ಹೋಗೋದು ನಿಮ್ಮ ಅಮ್ಮನ ಪಾಠ ಮಾಡೋಕ್ಕೆ. ಗೌರ್ಮೆಂಟ್ ಕೆಲಸ ಸಿಕ್ಕಿಲ್ಲ ಕಣ್ಣುಡ್ಗಿ. ಇನ್ನಾನ ನೀನು ಗೌರ್ಮೆಂಟ್ ಕೆಲಸ ಅನ್ಕೊಂಡೇ ಇದೀಯಾ? ಅವತ್ತು ಸುಮ್ಮನೆ ಹಂಗೆ ಹೇಳಿದ್ರು. ಲಸ್ ಮಕ್ಳು ಮಂಜಕ್ಕ ಎಲ್ಲರೂ ಸೇರ್ಕೊಂಡು ನಿಂತ ಸುಮ್ಮನೆ ಹಂಗೆ ಹೇಳ್ಯವ್ರೆ. ಗೌರ್ಮೆಂಟ್ ಕೆಲಸ ಅಂತ ಹೇಳಿ ಮಗಳನ್ನ ಕರ್ಕೊಂಬರ್ಲಿ ಅಂತ. ಇಲ್ಲ, ಅವಳು ಅವಾಗ ಸುಮ್ಮನೆ ಹೋಗಳು ಹೇಳು. ಅವಾಗ ಕೆಲಸ ಇರಲಿಲ್ವಲ್ಲ, ಅವಾಗ ಸುಮ್ಮನೆ ಹೋಗಳು. ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ತಾ ಇರೋದು ಇವಾಗ. ಅವಾಗ ಕೆಲಸ ಇಲ್ದಾಗ ಹೋಗಳು ಪ್ರೈವೇಟಾಗೆ. ಅರೆ ಮಂಜಕ್ಕ ಬಾರೆ, ನಾವು ಅವತ್ತು ಸುಳ್ಳಲ್ವೇನೆ ಹೇಳಿದ್ದು ಗೌರ್ಮೆಂಟ್ ಕೆಲಸ ಸಿಕ್ಕಿದ್ದು ಜಾನಕಮ್ಗೆ ಅಂತ? ಸುಳ್ಳೇನಮ್ಮ ಹೇಳಿದ್ದು. ಯಾಕೆ ಗೌರ್ಮೆಂಟ್ ಕೆಲಸ ಅಂತ ಹೇಳಿ ನಂಬಿಟ್ಟೈತೆ ಇವಕ್ಕಯ್ಯ? ಹ್ಞೂನೇ, ನಾನು ಗೌರ್ಮೆಂಟ್ ಕೆಲಸ ಅನ್ಕೊಂಡೆ. ಸುಳ್ಳು ಹೇಳ್ತೀರಿ ಹೇಳಿ ನೀವೆಲ್ಲನಾ? ಯಾಕಂದ್ರೆ ಎಲ್ಲರಿಗೂ ಒಟ್ಟೋರಿ ನನ್ನ ಮಗಳು ಗೌರ್ಮೆಂಟ್ ಕೆಲಸ ತಂಡೋಳೆ ಅಂತ ಒಟ್ಟೋರಿ ಸುಮ್ಮನೆ ಹೇಳ್ತೀರ. ತಾಯಿ ಮಗಳು ಸೆನಕ್ಕಾಗ್ಬಿಟ್ರಲ್ಲ ಮಾತಾಡಿಸ್ತಿಲ್ದಾರು ಅಂತ ಹೇಳಿ ಇವಾಗ ನೀವು ಹಿಂಗೆ ಹೇಳ್ತಾ ಇದ್ದೀರ. ನನ್ನ ಮಗಳು ಗೌರ್ಮೆಂಟ್ ಕೆಲಸ, ಯಾಕಂದ್ರೆ ನಾನು ಭಾಳ ಚೆನ್ನಾಗಿ ಓದಿಸಿದ್ದೆ ಬಿಡು. ಗೌರ್ಮೆಂಟ್ ಕೆಲಸ ತಗೊಂಡಿರ್ತಾಳೆ ನನ್ನ ಮಗಳು. ಹಂಗಲ್ಲ, ಇವರು ಸುಮ್ಮನೆ ಸುಳ್ಳು ಹೇಳ್ಯಾರಂತೆ ನಿಂತಾಗಿ. ಮಗಳು ಅದೇ ಮಾತಾಡಿಸ್ತಿರ್ಲಿಲ್ವಲ್ಲ, ಕರ್ಕೊಂಬರ್ಲಿ ಅಂತ ಹೇಳಿ ಸುಳ್ಳು ಹೇಳ್ಯಾವೆ. ಗೌರ್ಮೆಂಟ್ ಕೆಲಸ ತಾಂಡವಳೆ ನಿನ್ನ ಮಗಳು, ಓದ್ಯಾಳೆ ಸೆನಕ್ಕೆ ಅಂತ ಸುಳ್ಳು ಹೇಳ್ಯವ್ರಂತೆ. ರಂಗಮ್ಮನಂಗೆ ಅಂತಿದ್ಲು, ಇಲ್ಲೇನೆ ಪ್ರೈವೇಟಾಗಿ ಹೋಗ್ತಾಳೆ ಕೆಲ್ಸಕ್ಕೆ. ಅವಳು ಯಾವ್ದ ಕಾರ್ಮೆಂಟಿ ಪಾಠ ಮಾಡಕ್ಕೆ ಹೋಗ್ತಾರೆ, 6,000ನ 7,000ನ 8,000ನೇನೋ ಕೊಡ್ತಾರೇನ ಅಂತ ಹೇಳ್ತಿದ್ಲಪ್ಪ ಅವ್ರ ಅತ್ತೆ ರಂಗಮ್ಮ. ನಾವು ಬಿಡು ಒಂದು 2 ದಿನ ಆದ್ಮೇಲೆ ಹೇಳೋಣ ಅಂತ ಸುಮ್ಮನಾದ್ವಿ. ಗೌರ್ಮೆಂಟ್ ಅಲ್ಲ ಯಾಕ? ಇನ್ನ ಗೌರ್ಮೆಂಟ್ ಆಗಿಲ್ಲ ನಿನ್ನ ಮಗಳಿಗೆ. ಇನ್ನು ಪ್ರೈವೇಟಾಗೆ ಹೋಗ್ತಾ ಇದ್ದಾಳೆ. ಕೂಲಿ ಕರಿಯೋಣ ಅಂತ ಬಂದೆ. ಎಲ್ಲರೂ ಇಲ್ಲೇ ಇದ್ದೀರ. ಭೂತಜ್ಜಿ, ಲಸ್ಮಕಯ್ಯ, ನಿಂಗಕಯ್ಯ, ಮಂಜಕಯ್ಯ, ಜಯಕಯ್ಯ ಎಲ್ಲಾನ ಇಲ್ಲೇ ಇದ್ದೀರಾ. ಯಾರನ್ನ ಬತ್ತೀರಿ ಕೂಲಿಗೆ ಹತ್ತಿ ಬಿಡ್ಸಕ್ಕೆ ನಮ್ಗೆ? ನಾನು ಅದಕ್ಕೆ ಬಂದಿದ್ದೆ ಕಣೆ ವೀಣಮ್ಮ. ನಾನು ಕೂಲರ್ನ ಕರಿಯಕ್ಕಂತಲೇ ಬಂದಿದ್ದೆ. ಇಲ್ಲಿ ಆತ ಗೌರ್ಮೆಂಟ್ ಕೆಲಸದ್ದು ಅಂತ ಮಾತಾಡ್ತಿದ್ರ, ಅದಕ್ಕೆ ನಾನು ನಿನ್ಕಂಡು. ಅಲ್ಲ, ನಿಮ್ದಿನ್ನ ಆಗಿಲ್ವೇನು ಹತ್ತಿ ಬಿಡ್ಸೋದು? ಇನ್ನೂ ಇಲ್ಲ, ನಮ್ದು ಕೂಲರ್ ಸಿಗಂಗಿಲ್ಲ, ನಾವು ಇನ್ನೂ ಬಿಡಿಸಿಲ್ಲ, ಹಿಂಗೆ ಐತೆ. ಅದಕ್ಕೆ ನಾನು ಕರಿಯೋಣ ಅಂತ ಬಂದು.
ಈ ಮಸ್ತ್ ಸಿಗ್ತಾರೆ ಹೋಗಂಗೆ ಹುಡುಕ್ಬೇಕು ಕೂಲರ್ನು ಕರೀರಿ ತಾಯರ ಕರಿಯಲ್ಲ ಏನಿಲ್ಲ ಸುಮ್ಮನೆ ಕೂಲರ್ ಸಿಗಲ್ಲ ಕೂಲರ್ ಸಿಗಲ್ಲ ಅಂತ ಓಡಾಡ್ತೀರ ಕರೀರಿ ಬತ್ತಾರಿ ಅಲ್ಲ ಇವರು ಲೊಸ್ ಮಕ್ಕಳು ಸುಳ್ಳು ಹೇಳ್ತಾರೆ ನನ್ನ ಮಗಳು ಗೌರ್ಮೆಂಟ್ ಕೆಲಸ ತಂಡವಳೆ ಸುಳ್ಳು ಹೇಳ್ತಾರೆ ಸುಮ್ಮನೆ ನಿಂತ್ಕೊಂಡು ಹೋಗ್ರಿ ಸುಮ್ಮನೆ ಕೂಲಿ ಕರ್ಕೊಂಡು ಹೋಗಕ್ಕೆ ಬಂದಳು ನಮ್ಮ ಕರ್ಕೊಂಡು ಹೋಗಿಲ್ಲ ಇವಳೆ ಇವ್ರನ್ನೆಲ್ಲನ ಇಲ್ಲಿ ಸುಮ್ಮನೆ ಇಲ್ಲೆಲ್ಲ ಸುಳ್ಳು ಹೇಳ್ತಾರೆ ತಾಯಿ ಮಗಳು ಸೆನಕಿರೋದು ನೋಡಿ ಇವ್ರಿಗೆ ಒಟ್ಟು ರೀ ಅದಕ್ಕೆ ಸುಳ್ಳು ಹೇಳ್ತಾರೆ ಇಲ್ಲ ಯಾಕೋ ಜೇಕಯ್ಯ ನಮ್ಮ ನಮ್ಮ ಅಮ್ಮಣಿನೂ ನಮ್ಮ ಹುಡುಗ ಹೇಳ್ತಾರಲ್ಲ ನಿಮ್ಮ ಅಮ್ಮಣಿನೇ ಅಂತ ದಿನ ಹೋಮ್ವರ್ಕ್ ಹಾಕ್ಕೊಡೋದು ನಾವು ಕಳಿಸ್ತೀವಲ್ಲ ಕಾರ್ಮೆಂಟಿ ನಮ್ಮ ಹುಡುಗರನ್ನ ನಮ್ಮ ಅಮ್ಮಣಿರೂ ನಮ್ಮ ಇವರು ಅಂತಾರೆ ದಿನಾನ ನಮಗೆ ಅಮ್ಮ ಜಾನಕಿ ಮ್ಯಾಮು ಹೋಮ್ವರ್ಕ್ ಹಾಕ್ಕೊಡೋದು ಅಂತ ಹೇಳ್ತಾರೆ ನಿನ್ನ ಮಗಳಂತೆ ಹೋಗೋದು ನಮ್ಮ ಅಮ್ಮಣಿರ ಕಾರ್ಮೆಂಟಿಗೆ ಪಾಠ ಮಾಡೋಕ್ಕೆ ನಾನು ದಿನ ಕೇಳ್ತೀನಲ್ಲ ನಾವು ಅವತ್ತು ಸುಮ್ಮನೆ ಹೇಳಿದ್ವಿ ಅದಕ್ಕೆ ವಿಣಮ್ಮ ಇವಳು ಅದೇ ನಂಬ್ಕೊಂಡವಳಿ ಜಾನ್ಕಿ ಕೆಲಸ ಸಿಕ್ಕೈತೆ ಗೌರ್ಮೆಂಟ್ ಕೆಲಸ ಅಂತೇಳಿ ನಂಬ್ಕೊಂಡಿದ್ದಾಳೆ ನಮ್ಮ ಜಯಕ್ಕಯ್ಯ ನಾವು ಅವತ್ತು ಸುಮ್ಮನಿದ್ರೆ ಇರ್ತಿದ್ವಿ ನಾನು ಲಸ್ಮಕ್ಕ ಎಲ್ಲರೂ ಮಗಳನ್ನ ಕರ್ಕೊಂಬಂದಿಲ್ಲ ಕಣೆ ಜಾನ್ಕಮ್ಮನ್ನ ಕರ್ಕೊಂಬರ್ಲಿ ಗೌರ್ಮೆಂಟ್ ಕೆಲಸ ಅಂದ್ರೆ ಕರ್ಕೊಂಬರ್ತಾಳೆ ಅಂತ ಹೇಳಿ ನಾವು ಅವತ್ತು ಸುಳ್ಳು ಹೇಳಿ ಅದನ್ನೇ ನಂಬ್ಕೊಂಡವಳು ಕಣೆ ಭೂತಕ್ಕ ಇವಳು ನಾವು ಸತಿ ಹೇಳಿದ್ವಿ ಗೊತ್ತೇ ಗೌರ್ಮೆಂಟ್ ಕೆಲಸ ಅಂತೇಳಿ ಅದಕ್ಕೆ ನಂಬ್ಯವಳೆ ತಡಿ ನೀವು ಹೇಳೋದೆಲ್ಲ ನನಗೆ ನಂಬಿಕಿಲ್ಲ ನನ್ನ ಮಗಳು ಬರಲಿ ಕೇಳ್ತೀನಿ ಏನಮ್ಮ ಇವರೆಲ್ಲ ಹಿಂಗೆ ಹೇಳ್ತಾ ಇದ್ದಾರೆ ನಿಜಾನೇ ನಿನ್ನ ಗೌರ್ಮೆಂಟ್ ಕೆಲಸ ಅಂತ ಹೇಳ್ತೀನಿ ಕೇಳ್ತೀನಿ ಅದೆಲ್ಲ ನನ್ನ ಮಗಳನ್ನ ಕೇಳಿ ತಿಳ್ಕೊಂತೀನಿ ನೀನು ಹೇಳೋದೆಲ್ಲ ನಂಬಲ್ ಕಣೆ ಯಾಕಂದರೆ ಒಟ್ಟೂರಿರು ಇರ್ತಾರೆ ವಿನಮ್ಮ ಈ ಕೇರೆಗೆ ತಾಯಿ ಮಗಳು ಸೆನಕಾದ್ರು ಅಂತ ಹೇಳಿ ನೋಡಿ ಸಹಿಸ್ಕೊಂಬಿಲ್ದವ್ರು ಇರ್ತಾರೆ ಒಟ್ಟೂರಿ ಜನ ಅದಕ್ಕೇನೆ ನನ್ನ ಮಗಳನ್ನೇ ಕೇಳಿ ತಿಳ್ಕೊಂತೀನಿ ಇವ್ರ ಮಾತೆಲ್ಲ ಏನು ಕೇಳ್ಬೇಕು ನಾನು ಅಲ್ವಿ ಕಣ್ಣರ ಮಾತು ಕೇಳೋಕೆ ಹೋಗ್ಬಾರ್ದು ತಾಯಿ ಮಗಳು ಸೆನಕಾಗಿರೋದಕ್ಕೆ ಒಟ್ಟರಿ ಬಂದ್ಬಿಟ್ಟೈತಿ ಇವ್ರಿಗೆಲ್ಲನ ಗೌರ್ಮೆಂಟ್ ಕೆಲಸ ತಾಂಡ್ಲು ಮಗಳು ಇನ್ನೆಲ್ಲರೂ ಸೆನಕಾದ್ರು ಅಂತ ಹೇಳಿ ಹೊಟ್ಟೆ ಉರ್ಕೊಂಡವ್ರಿ ಅದಕ್ಕೇನೆ ನಾನು ಯಾರ ಮಾತು ಕೇಳಲ್ಲ ನನ್ನ ಮಗಳನ್ನೇ ಕೇಳ್ತೀನಿ ನನ್ನ ಮಗಳನ್ನೇ ಏನಮ್ಮ ಎಲ್ಲನ ಹಿಂಗಂತ ಹೇಳ್ತಿದ್ರು ಲಸ್ಮಕ್ನು ನಿಂಗಜ್ಜಿ ಮುಂದಕ್ಕ ಎಲ್ಲರೂ ಹಿಂಗೆ ಕೇರಗ್ಲಾರೆಲ್ಲ ಹಿಂಗೆ ಹೇಳ್ತಿದ್ರು ನಿನ್ನ ಮಗಳು ಗೌರ್ಮೆಂಟ್ ಕೆಲಸ ತಾಂಡಿಲ್ಲ ಪ್ರೈವೇಟ್ ಕಾರ್ಮೆಂಟಿ ಪಾಠ ಮಾಡೋಕೆ ಹೋಗುತ್ತೆ ಅಂತ ಹೇಳಿ ಹೇಳ್ತಿದ್ರು ಅಂತ ಹೇಳ್ತೀನಿ ತಡಿ ಕೇಳ್ತೀನಿ ಅದೆಲ್ಲ ಬಂದಾಗ ನಾನು ಯಾರ ಮಾತು ಕೇಳಲ್ಲ ಅವ್ರ ಬಾಯಿಗೆ ಬರಬೇಕು ಒಬ್ರು ಮಾತು ಕೇಳಲ್ಲ ಒಬ್ರು ಮಾತು ಕೇಳಿ ಮಾತಾಡಲ್ಲ ನಾನು ಅವ್ರು ಬರಲಿ ಮಾತಾಡ್ತೀನಿ ಕೇಳಿ ಸರಿ ಆತಮ್ಮ ಕೇಳಕ ನೋಡು ನಾವು ಒಟ್ಟರಿಗೆ ಹೇಳ ಅಂತಾರಿ ನಾವು ಒಟ್ಟರಿಗೆ ಹೇಳ ಅಂತಾರಲ್ಲ ಇನ್ನ ನೀನು ನಿನ್ನ ಮಗಳು ಸೆನಕಾಗ್ಲಿ ಅಂತ ಇನ್ನು ಸುಳ್ಳು ಹೇಳಿ ಒಂದು ಮಾಡಿದ್ವಿ ತಾಯಿ ಮಗಳನ್ನ ಗೌರ್ಮೆಂಟ್ ಕೆಲಸ ಸಿಕ್ಕೈತಿ ಅಂತ ಹೇಳಿ ಒಂದು ಮಾಡಿದೀವಿ ನಿನ್ನ ಮಗಳು ಪ್ರೈವೇಟಾಗೆ ಹೋಗೋದು ಪಾಠ ಮಾಡೋಕ್ಕೆ ನಾವು ಹಂಗಾದ್ರೆ ನೀನು ಕರ್ಕೊಂಬತ್ತೀಯ ಸೆನಕಾಗ್ತೀಯ ಅಂತೇಳಿ ಸುಳ್ಳು ಹೇಳಿರೋದು ನೋಡು ನಾವು ಸೆನಕಾಗ್ಲಿ ಅಂತ ಮಾಡಿರಿ ಒಟ್ಟುರಿ ಅಂತ ಮಾತಾಡ್ತಾಳೆ ನೋಡಿ ನಿಂಗಜ್ಜಿ ನಾವು ಸುಮ್ಮನಿದ್ರು ಇರ್ಬೋದಾಗಿತ್ತು ನೋಡಮ್ಮ ನಾವು ಸೆನಕ್ಕಿರ್ಲಿ ಪಾಪ ಗೌರಿ ಹಬ್ಬಕ್ಕೆ ಎಲ್ಲರೂ ಹೆಣ್ಮಕ್ಳನ್ನ ಕರೆದು ಎಲ್ಲ ಬಾಗ್ನ ಕೊಟ್ಟು ಕಳಿಸ್ತಾರೆ ವರಲಕ್ಷ್ಮಿ ಹಬ್ಬದಾಗೂ ಕರೀಲಿಲ್ಲ ಗೌರಿ ಹಬ್ಬದಾಗೂ ಕರೀಲಿಲ್ಲ ಅದಕ್ಕೆ ಕರೀಲಿ ಅವಳು ಅಂತ ಹೇಳಿ ನಾವು ಹಿಂಗೆ ಹೇಳಿವಿ ಇವಳು ನೋಡಿ ಹಂಗೆ ತಿಳ್ಕೊಂಡವಳಿ ನಾವು ಸೆನಕ್ಕಿರ್ಲಿ ಕರ್ಕೊಂಬರ್ಲಿ ಎಂಬುದೇ ಇರೋದು ನಾವೇನವ್ರನ್ನೆಲ್ಲ ನೀನು ದೂರ ಮಾಡಮ್ಮ ಅಂತ ಹೇಳಲಿಲ್ಲ ಒಟ್ಟಿನಲ್ಲಿ ಸೆನಕ್ಕಿರಮ್ಮ ಅಂತ ಹೇಳಿದ್ದು ಅವ್ರನ್ನ ಅತ್ತೆ ಸೊಸೆಯರ್ನೆಲ್ಲ ದೂರ ಮಾಡಿ ಅದೇ ಕರ್ಕೊಂಬಂದಿದ್ಯಲ್ಲೇ ನಿನ್ನ ಮನೆಗೆ ನಿನ್ನ ಮಗಳನ್ನ ಅಯ್ಯೋ ನಾನು ನನ್ನ ಮಗಳಿಗೆ ಯಾತ ಹೇಳ್ತಿದ್ದೆ ಬಂದು ಯಾತೈತ ಹೇಳಿದ್ಲು ರಂಗಮ್ಮ ಅದಕ್ಕೇನೆ ನಾನು ಸರಿಯಾಗಿ ಬೈದು ಕರ್ಕೊಂಡು ಅದೇ ಬಂದು ಅಲ್ಲ ಮತ್ತೆ ಸುಮ್ಮನೆ ಅಚ್ಚುಕಟ್ಟಾಗಿ ಉಂಡು ನೀನು ಕೆಲ್ಸಕ್ಕೆ ಹೋಗಮ್ಮ ಅಂತ ಹೇಳೋದು ಬೇಡ್ವಿ ನನ್ನ ಮಗಳು ಗೌರ್ಮೆಂಟ್ ಕೆಲಸ ಅಲ್ಲ ಅದಕ್ಕೆ ಮಾಡ್ಲೇಳ ಏನು ಮನೆಯಾಗ ಇದ್ದಾಳೆ ಅಮ್ಮ ಮಾಡಿ ಇಕ್ಲೇಳ ನನ್ನ ಮಗಳಿಗೆ ಅದಕ್ಕೆ ಅದನ್ನ ಹೇಳ್ದು ಹಂಗೆ ಹಿಂಗೆ ಅಂತ ಮಾತಾಡಿಳು ಅದಕ್ಕೆ ನಾನು ಜಗಳ ಮಾಡಿದೆ ಅಷ್ಟೇನಿ ನಾನೇನೇನು ದೂರ ಆಗ್ರಿ ಅಂತ ಏನು ಹೇಳಿಲ್ಲ ನಾನೇನು ನೋಡಿದ್ರಲ್ಲ ವೀಕ್ಷಕರೇ ಗೌರ್ಮೆಂಟ್ ಕೆಲಸ ಅಲ್ಲ ನಿನ್ನ ಮಗಳದು ಅಂತ ಹೇಳಿ ನಮ್ಮ ಜಯ ಕೈಗೆ ಹೇಳಿದ್ರೆ ಅವಳು ನಮ್ಮಂಗೆ ಇಲ್ಲ ನನ್ನ ಮಗಳನ್ನೇ ಕೇಳಿ ತಿಳ್ಕೊಂತ ನಾನು ನನ್ನ ಮಗಳು ಸೆನಕಾಗಿರೋದು ನಿಮ್ಗೆ ಹೊಟ್ಟಿವ್ರಿ ಅಂತ ಹೇಳ್ತಾ ಇದ್ದಾಳೆ ನಮಗೇನು ಹೊಟ್ಟಿವ್ರಿ ಇಲ್ಲ ಸೆನಕಾಗಬೇಕು ಅಂತಲೇ ನಾವು ಸುಳ್ಳು ಹೇಳಿ ಹಿಂಗೆ ಗೌರ್ಮೆಂಟ್ ಕೆಲಸ ಅಂತ ಹೇಳಿರೋದು ಆದರೆ ಅವಳು ನಾವು ಇವತ್ತು ನಿಜ ಹೇಳಿರೂ ನಂಬಂಗಿಲ್ಲ ಹೆಂಗೆ ಮಾತಾಡ್ತಾಳೆ ನೋಡ್ರಿ ನೋಡ್ತಾ ಇರ್ರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು